This program is sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ. ಎಲ್ರಿಗೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯನಾ? ಉದಾಹರಣೆಗೆ ಬೇರೆ ಬೇರೆ ವಯೋಮಿತಿಯವರನ್ನು ನೋಡಿದರೆ ಸಣ್ಣ ಏಜ್ನವರು 25ರಿಂದ 35 ಅಥವಾ 35ರಿಂದ 45, ಇನ್ನು ಮೂರನೇದಾಗಿ ವಯೋವೃದ್ಧರು, ಈಗ ಹಿರಿಯ ನಾಗರಿಕರು ಅಂತ ನಾವು ಏನು ಹೇಳ್ತೀವಿ, 60 ವರ್ಷ ದಾಟಿದವರು, ಅವರು ಕೂಡ ಇನ್ವೆಸ್ಟ್ ಮಾಡಬೇಕಾ, ಮಾಡಲಿಕ್ಕೆ ಸಾಧ್ಯ ಇದೆಯಾ ಇತ್ಯಾದಿ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಎಲ್ರಿಗೂ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ವಿತ್ತಾದ್ವೈತ ಸಂಸ್ಥೆಯ ಸ್ಥಾಪಕರಾದ ಶ್ರೀಕಲಾ ಭಾಷ್ಯಂ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಶ್ರೀಕಲಾ ಮೇಡಮ್. ನಮಸ್ಕಾರ ಕೇಶವ್. ಅಂದಹಾಗೆ ಲಾಸ್ಟ್ ಎಪಿಸೋಡಲ್ಲಿ ತಮ್ಮ ಜರ್ನಿ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ತುಂಬ ಜನ ಅದರಿಂದ ಇನ್ಸ್ಪೈರ್ ಆಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಲ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಆ ಒಂದು ಪ್ರಶ್ನೆ ಖಂಡಿತವಾಗಿ ಇರುತ್ತೆ. ಯಾಕಂದರೆ ಬೇರೆ ಬೇರೆ ವಯೋಮಿತಿಯಲ್ಲಿ ಇರುವವರಿಗೆ ಒಂದೊಂದು ಪ್ರಶ್ನೆ ಇರುತ್ತೆ, ನನಗೆ ಇದು ಸೂಟ್ ಆಗುತ್ತಾ ಇಲ್ವೋ, ಕಷ್ಟ ಆಗುತ್ತಾ ಸುಲಭ ಆಗುತ್ತಾ ಅನ್ನುವಂಥದ್ದು. ಸೊ ಅಂತಹ ಒಂದು ಗೊಂದಲದಲ್ಲಿರೋರಿಗೆ ತಮ್ಮ ಒಂದು ವಿವರಣೆ ಅಥವಾ ಸಲಹೆ ಏನು ಅಂತ? ಹಾಂ, ನಮಸ್ಕಾರ ಎಲ್ಲರಿಗೂ. ಮ್ಯೂಚುವಲ್ ಫಂಡ್ ಯಾರು ಇನ್ವೆಸ್ಟ್ ಮಾಡ್ಬೋದು? ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಒಂದು ಫೋಟೋಗ್ರಾಫ್, ಒಂದು ಅಡ್ರೆಸ್ ಪ್ರೂಫ್ ಆ್ಯಂಡ್ ದುಡ್ಡು ಚೆಕ್ ಇದ್ರೆ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಮ್ಯೂಚುವಲ್ ಫಂಡಲ್ಲಿ. ಇನ್ಫ್ಯಾಕ್ಟ್ ನೀವು ಹಿರಿಯರು ಅಂದರೆ ಅಪ್ಪ ಅಮ್ಮ ಮಕ್ಕಳ ಹೆಸರಲ್ಲೂ ಮಾಡ್ಬೋದು. ಮೈನರ್, ಆನ್ ಬಿಹಾಫ್ ಆಫ್ ಮೈನರ್ ಅಂತ ನಾವು ಹೇಳ್ತೀವಿ. ಅಫ್ಕೋರ್ಸ್ ಮಗು ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ. ಸೊ ಇಲ್ಲಿ ಯಾರು ಮಾಡಬಾರ್ದು ಅನ್ನೋದೇ ಇಲ್ಲ. 0 to 100 ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಅದು ಆ್ಯಕ್ಚುಲಿ ಅದು ತುಂಬ ಸುಲಭವಾದ ಈಸಿಯಾದ ಪ್ರಾಡಕ್ಟ್ ಮ್ಯೂಚುವಲ್ ಫಂಡ್. ಯಾಕೆಂದರೆ ನಿಮ್ಮ ಅಕೌಂಟಿಂದ ಹಣ ಹೋಗುತ್ತೆ ಮ್ಯೂಚುವಲ್ ಫಂಡ್ಗೆ. ಮ್ಯೂಚುವಲ್ ಫಂಡ್ ನೀವು ದುಡ್ಡು ತೆಗೆದಾಗ ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ. ಅದರಿಂದ ಯಾರೂ ನಿಮಗೆ ಮೋಸನೂ ಮಾಡೋಕ್ಕಾಗಲ್ಲ. ದಟ್ ಈಸ್ ಒಂಥರ ಸೆಕ್ಯೂರಿಟಿ ಟೈಟ್ ಪ್ರಾಡಕ್ಟ್ ಇದು ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇದು ಎಲ್ಲ ವಯೋ ಮಿತಿಯವರೆಗೂ ಆಗತ್ತಾ ಅಂತ. ಅದು ಅಲ್ಲೂ ಅಷ್ಟೇ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ, ಇವಾಗ ರಿಟೈರ್ ಆಗಿರೋ, ಅಯ್ಯೋ ನಾವು ಮ್ಯೂಚುವಲ್ ಫಂಡಲ್ಲೆಲ್ಲ ನಮಗೆ ಆಗೋದಿಲ್ಲ, ಇದು ಬರೀ ಚಿಕ್ಕವ್ರಿಗೆ. ಯಾಕೆಂದರೆ ಯಾವಾಗಲೂ ಹೇಳ್ತಿರ್ತಾರಲ್ವಾ, 20 ವರ್ಷ ಇನ್ವೆಸ್ಟ್ ಮಾಡಿ, 30 ವರ್ಷ ಇನ್ವೆಸ್ಟ್ ಮಾಡಿ, ಪವರ್ ಆಫ್ ಕಂಪೌಂಡಿಂಗ್ ಅಂತ. ಆ್ಯಕ್ಚುಲಿ ಪವರ್ ಆಫ್ ಕಂಪೌಂಡಿಂಗ್ ಯಾಕೆ ಹೇಳ್ತೀವಿ ಅಂದರೆ, ನೀವು ಜಾಸ್ತಿ ವರ್ಷ ಇಟ್ಟಷ್ಟು ನಿಮ್ಮ ದುಡ್ಡು ನಿಮಗೆ ಕೆಲಸ ಮಾಡುತ್ತೆ. ಅದರಿಂದ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ಲೈಕ್ 8th ವಂಡರ್ ಆಫ್ ದ ವರ್ಲ್ಡ್ ಇಸ್ ಪವರ್ ಆಫ್ ಕಾಂಪೌಂಡಿಂಗ್. ಓಕೆ, ಆದರೆ ಇವಾಗ ಯಾರಾದರೂ ರಿಟೈರ್ ಆಗಿದ್ದರೆ ಅವರು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಖಂಡಿತ ಮಾಡ್ಬೋದು. ಸೊ ವಿ ವಿಲ್ ಬ್ರೇಕ್ ಇಟ್ ಡೌನ್. ಈಗ 25 to 35 ಇರೋರು, ಅವ್ರಿಗೂ ಈ 60 ವರ್ಷದವ್ರಿಗೂ ಏನು ವ್ಯತ್ಯಾಸ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡುವಾಗ? ಸೊ 25 ಇಯರ್ಸಲ್ಲಿ ಯಾರು ನಮಗೆ ಬಂದರೆ ಈ ಥರ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಸಲಹೆ ಕೊಡಿ ಅಂತ ಕೇಳಿದ್ರೆ, ನಾವು ಅಗ್ರೆಸಿವ್ ಫಂಡ್ ಅಂತ ಹೇಳ್ತೀವಿ. ಅಗ್ರೆಸಿವ್ ಅಂದರೆ ಏನು? ಆ ಪರ್ಟಿಕ್ಯುಲರ್ ಸ್ಕೀಮು ಚಿಕ್ಕ ಕಂಪನಿಗಳು, ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ತೀವಿ. ಈಗ ಸ್ಮಾಲ್ ಕ್ಯಾಪ್ ಫಂಡು ಏನಾಗುತ್ತೆ, ಈಗ ಅದು ಇವತ್ತಿಗೆ ಚಿಕ್ಕ ಕಂಪನಿ, ಮುಂದಕ್ಕೆ ಅದು ದೊಡ್ಡ ಕಂಪನಿ ಆಗೋ ಶಕ್ತಿ ಇದೆ. ಯಾಕೆಂದರೆ ಮಾರ್ಕೆಟು ಆ ಥರ ಇರುತ್ತೆ. ಸಣ್ಣ ಕಂಪನಿ ದೊಡ್ಡದಾಗೋ ಸಾಧ್ಯತೆಗಳಿರುತ್ತೆ. ಆದರೆ ಕೆಲವು ಕಂಪನಿ ದೊಡ್ಡದಾಗ್ಬೋದು, ಕೆಲವುದು ಆಗದೇನೂ ಇರ್ಬೋದು, ಬಿಸ್ನೆಸ್ಸಿಂದ ಆಚೆನೂ ಹೋಗ್ಬೋದು. ಸೊ ಇನ್ನು ನಮ್ಮ ಇದರಲ್ಲಿ, ನಮ್ಮ ಇಂಡಸ್ಟ್ರಿ ಅದನ್ನು ಅಗ್ರೆಸಿವ್ ಆ್ಯಂಡ್ ಪೊಟೆನ್ಷಿಯಲ್ ಟು ಡೆಲಿವರ್ ರಿಟರ್ನ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ನಿಮಗೆ ಜಾಸ್ತಿ ರಿಟರ್ನ್ ಕೊಡೋ ಇದು ಆಪರ್ಚುನಿಟಿ ಇದೆ, ಆದರೆ ಮಧ್ಯದಲ್ಲಿ ಅದು ಏರುಪೇರು ಆಗ್ತಾ ಇರತ್ತೆ. ಓಕೆ, ಸೊ ಚಿಕ್ಕವ್ರಿಗೆ ಯಾಕೆ ಕೊಡ್ತೀವಿ ಅಂದರೆ, ಅವ್ರಿಗೆ ಕೆಲಸ ಇದೆ. ನಾಳೆ ಅವ್ರ ಕೆಲಸ ಕಳ್ಕೊಂಡ್ರು ಆ ವಾಲೆಟಾಲಿಟಿ ಅಂತ ಏನು ಹೇಳ್ತೀವಿ, ಏರುಪೇರು, ಅದನ್ನು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಅಲ್ವಾ. ನಾನೊಂಥರ ಜೋಶ್ ಇರುತ್ತೆ ಚಿಕ್ಕ ವಯಸ್ಸವ್ರಿಗೆ. ಆ್ಯಂಡ್ ಇವಾಗ ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್, 1 ಲಕ್ಷ ನೀವು ಹಾಕ್ತೀರಾ, ನೆಕ್ಸ್ಟ್ ಇಯರ್ ಅದು 80,000 ಆಗ್ಬೋದು. ಆದರೆ ಯೋಚನೆ ಮಾಡಬಾರ್ದು. ಯಾಕೆಂದರೆ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ನ ನಿಮ್ಮ ಅಡ್ವೈಸರು 10 ವರ್ಷಕ್ಕೆ ಅಂತ ನಿಮಗೆ ಕೊಟ್ಟಿರ್ತಾರೆ. ಸೊ 10 ವರ್ಷದಲ್ಲಿ ಆ 1 ಲಕ್ಷ ನಿಮಗೆ 5ರಿಂದ 8 ಲಕ್ಷ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನೆಕ್ಸ್ಟ್ ಇಯರ್ ಅದೇ 1,80,000 ಆಗ್ಬೋದು. ವೆರಾಸ್ ಇವಾಗ 60 ವರ್ಷದಲ್ಲಿ ಇರೋರು ನಾವು, ನೀವು ಇನ್ನೂ 20 ವರ್ಷ ಅದನ್ನು ತೆಗಿಬೇಡಿ, ನೋಡಬೇಡಿ ಅಂದರೆ, 60 ವರ್ಷದವ್ರು ನೀವು ಕೊಟ್ಬಿಟ್ಟು ಅದು ಕಮ್ಮಿ ಆದರೆ ಡೆಫಿನೆಟ್ಲಿ ಎದೆ ಟೆನ್ಷನ್ ಕೊಡುತ್ತೆ ಅಲ್ವಾ. ಅದರಿಂದ ಅವ್ರಿಗೆ ಇದು ಬೇಡ. ಇವ್ರಿಗೆ ಮೋರ್ ಸ್ಟೇಬಲ್ಲು ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. ಅಂದರೆ ದೊಡ್ಡ ಕಂಪನಿಗಳು
ಸ್ಟಡಿ ಗ್ರೋತ್ ಇರುತ್ತೆ, ಅಷ್ಟು ಮೇಲೆ ಏರ್ಪೇರ್ ಆಗೋದಿಲ್ಲ ಅವರ ಬಿಸ್ನೆಸ್ ಅಲ್ಲಿ, ರಿಟರ್ನ್ಸು ಹಂಗೆ ಇರುತ್ತೆ. ಸೊ ಟಿಪಿಕಲಿ ಜನರಲಿ ಯಾರೇ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಂದ್ರು 12 to 14% ಆನ್ಯುವಲ್ ರಿಟರ್ನ್ ಬಂದ್ರೆ ಯು ಶುಡ್ ಬಿ ವೆರಿ ಹ್ಯಾಪಿ. 12 to 14% ರೇಂಜ್ ಇದು ಆನ್ಯುವಲ್ ರಿಟರ್ನ್. ಯಾಕೆ ಅಂದ್ರೆ ಹಣದುಬ್ಬರ, ಇನ್ಫ್ಲೇಷನ್ ಏನಿದೆ ನಮ್ಮ ದೇಶದಲ್ಲಿ ಇವಾಗ, ಅಫ್ಕೋರ್ಸ್ ಗೌರ್ಮೆಂಟ್ ಹೇಳೋ ಇನ್ಫ್ಲೇಷನ್ ಇವಾಗ 3% 5% ಇದೆ. ರಿಯಲ್ ರೇಟ್ ಆಫ್ ಇನ್ಫ್ಲೇಷನ್ ವಿಲ್ ಬಿ ಅಟ್ಲೀಸ್ಟ್ 6 to 7% ಇದೆ. ಸೊ ನಿಮ್ಮ ಹಣ ಅದಕ್ಕಿಂತ ಜಾಸ್ತಿ ವೇಗದಲ್ಲಿ ಗ್ರೋ ಆಗಬೇಕು, ಬೆಳಿಬೇಕು. ಆವಾಗಲೇ ನೀವು ಇವತ್ತಿನ 1 ಲಕ್ಷ 10 ವರ್ಷಕ್ಕೆ 1 ಲಕ್ಷದ ವ್ಯಾಲ್ಯೂ 70,000 ಆಗಿರುತ್ತೆ ಅಂತ ಇಟ್ಕೊಳ್ಳಿ. 20 ವರ್ಷಕ್ಕೆ ಅದು 40 ಇಲ್ಲ 50,000 ಆಗಿರುತ್ತೆ. ಸೊ ನಿಮ್ಮ ಹಣದ ವ್ಯಾಲ್ಯೂ ಆ ಇನ್ಫ್ಲೇಷನ್ ಬೀಟ್ ಮಾಡಬೇಕು. ಸೊ ಅದು ಬೀಟ್ ಮಾಡಬೇಕಂದ್ರೆ ನಾವು ಆ ಥರ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಆ ಥರ ಇದರಲ್ಲಿ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಈಗ ನಾವು ಸುಮಾರು ರಿಟೈರ್ಮೆಂಟ್ನ ಕೇಳಿದ್ದೀವಲ್ವಾ, ನಮ್ಮ ತಂದೆ ತಾಯಿ ಕಾಲದಲ್ಲಿ ಅಕ್ಕಿ 5 ರೂಪಾಯಿ ಇತ್ತು, 10 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಅದೇನೆ. ಸೊ ನಮ್ಮ ಹತ್ರ ಅದೇ ದುಡ್ಡಿದ್ರೆ ನಾವು ಅದನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ. ನೀವು ಯಾವುದೇ ವಿಷಯದಲ್ಲಿ ನೋಡಿ, ಆಹಾರ ಪದಾರ್ಥ, ಪ್ರಾಪರ್ಟಿ, ಕಾರು ಕೆಲವು ಸಲ ಕಮ್ಮಿ ಆಗುತ್ತೆ, ಕಾರ್ನ ಎಕ್ಸಾಂಪಲ್ ಬೇರೆ ಬೇಡ, ಮೊಬೈಲು ಎಲ್ಲಾನು ಹಣದುಬ್ಬರದ ಹಾಗೆ ಆಗತ್ತೆ. ಅದರಿಂದ ನಮ್ಮ ಹಣ ನಾವು ಅದನ್ನು ಬೀಟ್ ಇನ್ಫ್ಲೇಷನ್. ಅದರಿಂದ ಅದೇ 60 years ಅವ್ರಿಗೆ ಏನಾಗುತ್ತೆ, ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಷ್ಟು ಅವಶ್ಯಕತೆ ಇಲ್ಲ ಅಲ್ವಾ. ನಾವು ಇನ್ನೊಂದು 20 ವರ್ಷ, ಅಫ್ಕೋರ್ಸ್ ಇವಾಗ ಇಂಡಿಯಾಲಿ ಎಲ್ಲರೂ ಇನ್ಮೇಲೆ ಗೋಯಿಂಗ್ ಫಾರ್ವರ್ಡ್ ನಾವೆಲ್ಲರೂ 100 years ಬದುಕ್ತೀವಿ. ಓಕೆ, ಸೊ ಸ್ವಲ್ಪ ಪೋರ್ಷನ್ ಇದರಲ್ಲಿ ಇಟ್ಟರೆ ಬೆಟರ್. ಯಾಕೆಂದರೆ FDs ಎಲ್ಲ ಎವ್ರಿ 3 years 5 years ನಿಮ್ಗೆ ರೇಟ್ಸ್ ಕಮ್ಮಿ ಆಗ್ತಾನೆ ಇದೆ. ಕರೆಕ್ಟ್. ಲೈಕ್ 20 ವರ್ಷದ ಹಿಂದೆ ನಾವೆಲ್ಲ 18% ಬಡ್ಡಿ ನೋಡಿದ್ದೀವಿ, ಬಡ್ಡಿ ದರ ಕೊಡುವಂಥ FDs 18 16 12 10. ಈಗ ನಮಗೆ 7-8 ಕೊಟ್ರೆ ಖುಷಿ ಪಡ್ತೀವಿ ಅಲ್ವಾ. ಅವಾಗೆಲ್ಲ 5 ವರ್ಷಕ್ಕೆ ಇಂದಿರಾ ವಿಕಾಸ ಪತ್ರ ಡಬಲ್ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಈಗ ಎಷ್ಟು ವರ್ಷ ಆಗ್ತದೆ. ಸೊ ಅದರಿಂದ ಅವರು ಸಮ್ ಪೋರ್ಷನ್ ಅದರಲ್ಲಿ ಇಟ್ಟರೆ ಬೆಟರ್. ಅದಕ್ಕೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಬರೀ 1/3 ಮಾತ್ರ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿರುತ್ತೆ, 1/3 ಡೆಟ್ ಅಲ್ಲಿರುತ್ತೆ, ಇನ್ನೊಂದು ಆರ್ಬಿಟ್ರಾಜ್ ಫಂಡ್ ಅಂತ ಇರುತ್ತೆ. ಸೊ ಅವುಗಳು ನಿಮಗೆ 8ರಿಂದ 10% ಕೊಡೋ ರಿಟರ್ನ್ ಪ್ರಾಡಕ್ಟ್ ಇರುತ್ತೆ. ಲೆಸ್ ವಾಲೆಟೈಲ್ ಅಂದರೆ ಒಂಥರ ಸ್ಟಡಿ ಆಗಿರುತ್ತೆ. ಸೊ ರಿಟೈರ್ ಆಗಿರೋ ಇಲ್ಲ ಅವ್ರಿಗೆ ಈ ವಾಲೆಟಾಲಿಟಿ ಏರ್ಪೇರು ತಡ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಇರೋರು ಆ ಥರದಲ್ಲಿ ಇರ್ಬೋದು. ಅವರಿಗೊಂದು ಕಂಫರ್ಟ್. ಆಮೇಲೆ ಮಲ್ಟಿ ಅಸೆಟ್ ಫಂಡ್ಸ್ ಅಂತಾನು ಇದೆ, ಅಂದರೆ ಈಕ್ವಿಟಿ, ಡೆಟ್, ಗೋಲ್ಡ್, ಸಿಲ್ವರ್. ಸೊ ಅಲ್ಲಿ ಏನಪ್ಪಾ ಅಂದರೆ ನಿಮಗೆ ಗೋಲ್ಡ್ ಮೇಲೆ ಹೋದಾಗ ಈಕ್ವಿಟಿ ಕಮ್ಮಿ ಇರುತ್ತೆ. ನಾವು ನೋಡಿದೀವಲ್ಲ ಲಾಸ್ಟ್ 2 ವರ್ಷದಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ ಅಲ್ವಾ. ಈಕ್ವಿಟಿ ಮಾರ್ಕೆಟ್ಸ್ ಲಾಸ್ಟ್ ನೀವು ಸುಮಾರು 12ರಿಂದ 15 ತಿಂಗಳ ಹಿಂದೆ ಇನ್ವೆಸ್ಟ್ ಮಾಡಿದವರು ಏನೂ ರಿಟರ್ನ್ಸೇ ಬಂದಿಲ್ಲ. ಅಯ್ಯೋ ಇದೇನಪ್ಪ ಈಕ್ವಿಟಿ ಮಾರ್ಕೆಟ್ಸ್ ಹಿಂಗೇನ, ನಾನೆಲ್ಲ ಗೋಲ್ಡ್ ಅಲ್ಲೇ ಹಾಕ್ಬೇಕಿತ್ತು ಅಂತ ಹೇಳಿದವರು ಇದ್ದಾರೆ ಅಲ್ವಾ. ಅದು ಗೋಲ್ಡ್ ಕಮ್ಮಿ ಆದಾಗ ಅಯ್ಯೋ ನಾನು ಈಕ್ವಿಟಿ. ಸೊ ಅದು ನಾವು ಹಂಗೆ ಓಡ್ತಿರಕ್ಕಾಗಲ್ಲ, ಡಿಫ್ರೆಂಟ್ ಅಸೆಟ್. ಸೊ ಅದಕ್ಕೇನೆ ಒಂದು ಸ್ಕೀಮ್ಸ್ ಇರುತ್ತೆ, ಮಲ್ಟಿ ಅಸೆಟ್ ಅಂತ. ಸೊ ಈಕ್ವಿಟಿ, ಡೆಟ್ ಅಂದರೆ FD ಥರ ಪ್ರಾಡಕ್ಟ್ಸು, ಗೋಲ್ಡು, ಸಿಲ್ವರ್. ಸೊ ನೆಟ್ ಏನಂದರೆ ನಾವು ಆ್ಯಸ್ ಒಂದು 100 ರೂಪಾಯಿ ಅಂತ ನಮ್ಮ ಹತ್ರ ಇದ್ದರೆ 30-40 ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನೋಡಿಕೊಂಡು 40 ಇದರಲ್ಲಿ 20 10 ಆ ಥರ ಡಿವೈಡ್ ಮಾಡಿದ್ರೆ ಬೆಟರ್. ಹಣ ದೊಡ್ಡದಾದಷ್ಟು ನಾವು ಅದನ್ನು ಪ್ರೊಟೆಕ್ಟ್ ಮಾಡೋ ಇದು ಬರುತ್ತೆ. ಇವಾಗ ನಿಮ್ಮ ಹತ್ರ 10 ಲಕ್ಷ ಇದ್ದರೆ ತುಂಬ ರಿಸ್ಕ್ ತೊಗೋಬೋದು. ಮಾರ್ಕೆಟ್ 10% ಬಿದ್ರೂ ನಿಮ್ಮ ಲಾಸು 1 ಲಕ್ಷ. ನೀವು 10 ಕೋಟಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 10 ಕೋಟಿ ಆದಾಗ ಮಾರ್ಕೆಟ್ 5% ಬಿದ್ರೂ ನಿಮ್ಮ ಏರ್ಪೇರ್ ಎಷ್ಟು, 50 ಲಕ್ಷ. ಒಂದು ದಿವಸಕ್ಕೆ 50 ಲಕ್ಷ ಕಮ್ಮಿ ಆಗಿರೋ ನೋಡಿ ಸಂತೋಷ ಪಡೋರು ನಮ್ಮ ದೇಶದಲ್ಲಿ ಯಾರು ಇರಲ್ಲ ಅಂದ್ಕೊಂಡಿದ್ದೀನಿ ಅಲ್ವಾ. ಹಣ ಜಾಸ್ತಿ ಆದಷ್ಟು ನಾವೇನು ಹೇಳ್ತೀವಿ, ಪ್ರೊಟೆಕ್ಷನ್, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂತ ಅದನ್ನು ಹೇಳ್ತೀವಿ. ಅಂದರೆ ಏರುಪೇರಿಕೆ ಜಾಸ್ತಿನೂ ಇರಬಾರ್ದು, ಅಟ್ ದ ಸೇಮ್ ಟೈಮ್ ನಿಮಗೆ ಇನ್ಫ್ಲೇಷನ್ನ ಬೀಟ್ ಮಾಡೋ ಅಂಥ ಸ್ಕೀಮು ಇರಬೇಕು. ಅದರಿಂದ ಅದೇನೇ ನಮ್ಮಂಥವ್ರು ಕೆಲಸ ಮಾಡೋದು. ಸೊ ನಮ್ಮ ಕ್ಲೈಂಟ್ಸ್ಗೆ ಚಿಕ್ಕ ವಯಸ್ಸಲ್ಲಿ ಬರ್ತಾ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ. ಆ್ಯಸ್ ಯು ಏಜ್ ಆ ಹಣ ದೊಡ್ಡದಾದಷ್ಟು ಮೇಂಟೈನ್ ಮಾಡೋದು, ಸಸ್ಟೈನ್ ಮಾಡೋದು, ಆ ಥರ ಸ್ಕೀಮ್ಸ್ ಕೊಟ್ಕೊಂಡು ಹೋಗ್ತೀವಿ. ಓಕೆ, ಭಾಳ ಚೆನ್ನಾಗಿ ಹೇಳಿದ್ರಿ ತಾವು. ಏಜ್ ಆದವರು ಯಾವ ರೀತಿ ರಿಸ್ಕನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಯೂತ್ಸ್ ಯಾವ ರೀತಿ ರಿಸ್ಕನ್ನು ತಗೋಬೇಕು ಅನ್ನುವಂಥದ್ದನ್ನು. ಸೊ ಅದಕ್ಕೆ ಬೇಕಾದಂತಹ ವೆರೈಟಿ ಆಫ್ ಈ ಪ್ರಾಡಕ್ಟ್ಸ್ ಕೂಡ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಮ್ಯೂಚುವಲ್ ಫಂಡ್ ಸೆಕ್ಟರ್ನಲ್ಲಿ. ಸೊ ಇನ್ನೊಂದು, ಇವಾಗ
ಮಹಿಳೆಯರು ಈ ಫೈನಾನ್ಷಿಯಲ್ ಡಿಸಿಷನನ್ನು ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಾ ಅನ್ನುವಂಥದ್ದು ಒಂದು ಕುತೂಹಲದ ಪ್ರಶ್ನೆ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತಾರೆ. ಬಟ್ ಹಿಂದಿನ ನಮ್ಮ ಟ್ರೆಡಿಷನ್ ನೋಡಿದರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇರಲಿಲ್ಲ. ಅವೆಲ್ಲ ಪುರುಷರೇ ತಗೊಳ್ತಾ ಇದ್ರು ಡಿಸಿಷನ್ಗಳನ್ನು. ತಮಗೆ ಏನು ಅನಿಸುತ್ತೆ? ಇಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ಬಿಸ್ನೆಸ್ ಶುರು ಮಾಡಿದಾಗ 18 ವರ್ಷದ ಹಿಂದೆ ನಾನು ಯಾವುದೇ ಮಹಿಳೆ ಇನ್ವೆಸ್ಟರ್ ಇಲ್ಲ ಕ್ಲೈಂಟ್ನ ಮೀಟ್ ಮಾಡಿದ್ರೆ ನಮ್ಮ ತಂದೆನ ಕೇಳಬೇಕು. ಒಂದ್ಸಲ ನಮ್ಮ ಹಸ್ಬೆಂಡ್ ಇಲ್ಲ ಅಂದರೆ ತಂದೆ, ಮದುವೆ ಆಗಿಲ್ಲದೆ ಇರೋರು ನಮ್ಮ ತಂದೆನ ಒಂದ್ಸಲ ಕೇಳ್ಬಿಟ್ಟು ಹೇಳ್ತೀನಿ ಅನ್ನೋರು. ಮದುವೆ ಆಗಿರೋ ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಬರ್ತೀನಿ ಅನ್ನೋರು. ಈಗ ಅದೆಲ್ಲ ಏನೂ ಇಲ್ಲ. ಅಕ್ರಾಸ್ ದ ಟೇಬಲ್ ಹೆಂಗಸರು ಡಿಸಿಷನ್ ತಗೊಳ್ತಾ ಇದ್ದಾರೆ. ಅದು ಬಹಳ ಸಂತೋಷವಾದ ವಿಷಯ. ಎಸ್ಪೆಷಲಿ ಆ್ಯಂಡ್ ನಮ್ಮಂಥವ್ರು ಇವಾಗ ನಾನೇ ಎಲ್ರಿಗೂ ಹೇಳ್ತೀನಿ, ಹೆಂಗಸರಿಗೆ ದುಡ್ಡಿನ ಸೆನ್ಸ್ ಯಾವತ್ತೂ ಇತ್ತು. ಸುಮಾರು ಮನೆಗಳಲ್ಲಿ ಹೆಂಗಸರೇ ಮ್ಯಾನೇಜ್ ಮಾಡೋದು ಬಜೆಟ್ನ, ಅಲ್ವಾ? ಹೌದು, ಆಲ್ಮೋಸ್ಟ್ 80 to 90%. ಸೊ ಏನಪ್ಪ ಅಂದರೆ ಅದೊಂದು ಹೆಂಗಸರು ಏನಪ್ಪ ಅಂದರೆ ಐ ಥಿಂಕ್ ರಿಸ್ಕ್ ತೊಗೊಳ್ಳೋದು ಕಮ್ಮಿ. ಅದು ಮುಂಚೆ. ಈಗಿನ ಕಾಲದಲ್ಲಿ ಹೆಂಗಸರು, ನನ್ನ ಲೇಡಿ ಇನ್ವೆಸ್ಟರ್, ಇನ್ಫ್ಯಾಕ್ಟ್ ನಮ್ಮ ಕಂಪನೀಲಿ 40-50% ಕ್ಲೈಂಟ್ಸು ಹೆಂಗಸರು. ಆ್ಯಂಡ್ ಸಮ್ ಆಫ್ ನಮ್ಮ ಕ್ಲೈಂಟ್ಸು ಮಹಾ ಅಗ್ರೆಸಿವ್ ವಿಮೆನ್. ಇನ್ಫ್ಯಾಕ್ಟ್ ಹೆಂಗಸರು ಏನಂತಾರೆ, ನನಗೆ 20% ಪರ್ ಆ್ಯನಮ್ ರಿಟರ್ನ್ ಬೇಕು ಅಂತಾರೆ ನನ್ನ ಸಮ್ ಆಫ್ ಮೈ ಕ್ಲೈಂಟ್ಸ್. ಓಕೆ, ಅಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ. 2 ಥಿಂಗ್ಸ್ ಚೇಂಜ್ ಆಗಿದೆ. ಒಂದು ಎಜುಕೇಷನ್ ಅವೇರ್ನೆಸ್, ಇನ್ನೊಂದು ಎಕನಾಮಿಕ್ ಫ್ರೀಡಮ್ ಆ್ಯಂಡ್ ಕಾನ್ಫಿಡೆನ್ಸ್. ಇವಾಗ ಪುರುಷರು ಹೆಂಗಸರು ಇಬ್ಬರು ಒಂದೇ ಥರ ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ಸು ಗಳಿಸ್ತಾ ಇದ್ದಾರೆ. ನಾನು ಇನ್ನೊಂದು ಫೇವ್ರೆಟ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ವಿಮೆನ್ ಕ್ರಿಕೆಟ್ ಟೀಮ್, ಅಲ್ವಾ? ಇನ್ನೂ ಸಂತೋಷವಿದೆ, ನಾವು RCB, ನಮ್ಮ ಬೆಂಗಳೂರವ್ರಿಗೆಲ್ಲ ಗೊತ್ತು, RCB ವಿಮೆನ್ ಟೀಮೇ ಫಸ್ಟ್ ಕಪ್ ಗೆದ್ದಿದ್ದು, ಆಮೇಲೆ ಮೆನ್ ಗೆದ್ರು, ಅಲ್ವಾ? ಸೊ ಎಲ್ಲದರಲ್ಲೂ ಮುಂದೇನೂ ಇದ್ದಾರೆ, ಸರಿಸಮಾನವಾಗೂ ಇದ್ದಾರೆ. ಸೊ ಏನು ಚೇಂಜ್ ಆಗಿದೆ ಅಂದರೆ ಅವ್ರಿಗೂ ಆ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಅವರೇ ಡಿಸಿಷನ್ನು ತಗೊಳ್ತಾ ಇದ್ದಾರೆ. ಪ್ಲಸ್ ಇನ್ನೊಂದು ದೊಡ್ಡ ವ್ಯತ್ಯಾಸ ಹೆಂಗಸ್ರಿಗೂ ಗಂಡಸ್ರಿಗೂ, ಗಂಡಸರು ಆ್ಯಕ್ಚುಲಿ ಇಂಪೇಷಂಟು. ಅವ್ರಿಗೇನು ಗೊತ್ತಾ, ಇಲ್ಲಿ ಜಾಸ್ತಿ ರಿಟರ್ನ್ಸ್ ಬರ್ತಿದೆ, ಮೇಡಮ್ ವಿ ವಿಲ್ ಚೇಂಜ್, ಅಲ್ಲಿಗೆ ಚೇಂಜ್ ಮಾಡೋಣ, ಆ ಸ್ಕೀಮ್ ಜಾಸ್ತಿ ಕೊಡ್ತಾ ಇದೆ. ಆದರೆ ಹೆಂಗಸ್ರು ಹಾಗಲ್ಲ. ನೀವು ಒಂದ್ಸಲ ಪ್ಲ್ಯಾನ್ ಮಾಡಿ, ನೀವು 5 ವರ್ಷ 10 ವರ್ಷ ಈ ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿರ್ಬೇಕು ಅಂದರೆ ಡಿಸಿಪ್ಲಿನ್ದಾಗಿ ಮಾಡ್ತಾರೆ. ಡಿಸಿಪ್ಲಿನ್ ಆ್ಯಂಡ್ ಪೇಷನ್ಸ್ ವಿಮೆನ್ಗೆ ಜಾಸ್ತಿ ಗಂಡಸರಿಗಿಂತ. ಒಂದು ತಾಳ್ಮೆ. ಎಸ್, ಈಗ ಆ ತಾಳ್ಮೆ ಜೊತೆಗೆ ಅಗ್ರೆಷನು ಸೇರ್ಕೊಂಡಿದೆ, ವಿಚ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್. ಭಾಳ ಚೆನ್ನಾಗಿ ಹೇಳಿದ್ರಿ. ಆ ಒಂದು ಬದಲಾವಣೆ ಆಗ್ತಾ ಇರೋದನ್ನು ಕೂಡ ತಾವು ಖಂಡಿತ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಗುರುಸಿದ್ದೀರಾ. ಸೊ ಇನ್ನೂ ಒಂದು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಇವಾಗ ಏನಂದರೆ ವಿಮೆನ್ಸಿಗಂತಲೇ ಪರ್ಟಿಕ್ಯುಲರ್ಗೆ ಏನಾದರೂ ಇದರಲ್ಲಿ ಪ್ರೋಗ್ರೆಸ್ ಇದೆಯಾ ಅನ್ನುವಂಥದ್ದು? ಮ್ಯೂಚುವಲ್ ಫಂಡಲ್ಲಿ ಆ ಥರ ಏನು ಏನಿಲ್ಲ. ಈಗ ಇನ್ವೆಸ್ಟ್ ಮಾಡಿ ಸುಕನ್ಯಾ ಸಮೃದ್ಧಿ ಆ ರೀತಿ ಇದೆ. ಸೊ ಆ ಥರದ್ದು ಮ್ಯೂಚುವಲ್ ಫಂಡಲ್ಲಿ ಏನಿಲ್ಲ, ಹೆಣ್ಮಕ್ಳಿಗೋಸ್ಕರ ಅಂತ ಇಲ್ಲ. ಆ್ಯಕ್ಚುಲಿ ಇನ್ಶೂರೆನ್ಸಲ್ಲಿ ಕಪಲ್ ಆಫ್ ಇನ್ಶೂರೆನ್ಸ್ ಕಂಪನೀಸ್ ಟ್ರೈ ಮಾಡಿದ್ರು, ಬಟ್ ಅದೇನಂತ ಸಕ್ಸಸ್ ಆಗಿಲ್ಲ. ಸೊ ಜನರಲಿ ಮ್ಯೂಚುವಲ್ ಫಂಡಲ್ಲಿ ಎಲ್ಲರಿಗೂ ಒಂದೇ, ಈವನ್ ಸೀನಿಯರ್ ಸಿಟಿಸನ್ಗೂ ಒಂದೇ. ನಾನು ಸುಮಾರು ಕ್ಲೈಂಟ್ಸ್ ಬರೋವಾಗ ಕೇಳ್ತಾರೆ, ವಿಮೆನ್ಗೆ ಎಕ್ಸ್ಟ್ರಾ ಏನಾದ್ರು ಇದೆಯಾ? ಸೀನಿಯರ್ ಸಿಟಿಸನ್ ಬಿಕಾಸ್ FD ಎಲ್ಲ ಇರುತ್ತಲ್ಲ, ಸೀನಿಯರ್ ಸಿಟಿಸನ್ಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್. ಸರಿ, ಎಲ್ಲರೂ ಒಂದೇ. ಸೊ ಅದೆಲ್ಲ ಏನು ವ್ಯತ್ಯಾಸ ಇರೋದಿಲ್ಲ. ಓಕೆ. ಆಮೇಲೆ ಮುಂದಿನ ಪ್ರಶ್ನೆ ಅಂದರೆ, ಈ ತಾವು ಆವಾಗಲೇ ಹೇಳಿದ್ರಿ ಬೇರೆ ಬೇರೆ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಇದೆ ಅಂತ. ಸೊ ಈ ಕ್ಯಾಟಗರಿಗಳ ಬಗ್ಗೆ ಏನಾದರೂ ಹೇಳ್ಬೋದಾ? ಮುಖ್ಯವಾಗಿ ಯಾವ ರೀತಿಯ ಕ್ಯಾಟಗರಿಗಳು ಇದೆ ಅನ್ನುವಂಥದ್ದು ಒಂದು. ಇನ್ನೊಂದು ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ, ಈ ಇನ್ವೆಸ್ಟ್ಮೆಂಟಲ್ಲಿ ಲಭಿಸುವ ರಿಟರ್ನ್ಸ್ ಏನು ಬರುತ್ತೆ ಅದನ್ನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಯಾವ ರೀತಿ ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆದೆಲ್ಲ ಅಸೆಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಹೇಗೆ, ಅಥವಾ ಇದಕ್ಕೊಂದಕ್ಕೆ ಸ್ಟಿಕ್ ಆಗಿರಬೇಕಾ ಅನ್ನುವಂಥದ್ದು? ಓಕೆ, ಮೊದಲನೇ ಪ್ರಶ್ನೆ ಫಸ್ಟ್ ಏನಂದರೆ, ಮ್ಯೂಚುವಲ್ ಫಂಡಲ್ಲಿ ಫಸ್ಟು ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಓಕೆ. ಈಕ್ವಿಟಿ ಅಂದರೆ ನೀವು ಹಾಕೋ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗುತ್ತೆ. ಓಕೆ, ಅದು ಕಂಪ್ಲೀಟ್ಲಿ ಈಕ್ವಿಟಿ ಫಂಡ್ಸ್. ಓಕೆ. ಇನ್ನೊಂದು ಡೆಟ್ ಫಂಡ್ಸ್. ಡೆಟ್ ಅಂದರೆ FD ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ. ಅದು ಬಂದು ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ ಪ್ರಾಡಕ್ಟಲ್ಲೇ ಇನ್ವೆಸ್ಟ್ ಮಾಡ್ತಾರೆ, FD ಬಾಂಡ್ಸು ಆ ಥರದಲ್ಲಿ. ಇನ್ನೊಂದು ಮೇನ್ ಕ್ಯಾಟಗರಿ ಹೈಬ್ರಿಡ್ ಫಂಡ್ಸ್, ಅಂದರೆ ಈಕ್ವಿಟಿಲೂ ಸ್ವಲ್ಪ ಇರುತ್ತೆ, ಡೆಟ್ಟಲ್ಲೂ ಸ್ವಲ್ಪ ಇರುತ್ತೆ, ಕಾಂಬಿನೇಷನ್ ಅದು. ಆಮೇಲೆ ಮಲ್ಟಿ ಅಸೆಟ್, ಈಕ್ವಿಟಿ, ಡೆಟ್ಟು, ಗೋಲ್ಡು, ಸಿಲ್ವರು, ಕ್ರೂಡು, ಆ ಥರ ಸುಮಾರು ಕಮಾಡಿಟೀಸ್ ಅಂತ ನಾವು ಹೇಳ್ತೀವಿ. ಇದು ಮೇನ್ ಕ್ಯಾಟಗರೀಸ್. ಇದ್ರ ಕೆಳಗಡೆ ಈಕ್ವಿಟಿಲಿ ನಿಮಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತೆಲ್ಲ ಇರುತ್ತೆ. ಮೇನ್ 3 ಕ್ಯಾಟಗರೀಸ್. ಲಾರ್ಜ್ ಕ್ಯಾಪ್ ಅಂದರೆ ಏನು? ಲಾರ್ಜರ್ ಕಂಪನೀಸ್, ನಿಮ್ಮ ಇನ್ಫೋಸಿಸ್ಸು, ವಿಪ್ರೋ, ಅದು ದೊಡ್ಡ ಕಂಪನಿಗಳು, ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ ನಾವು ಅದನ್ನು. ಈಕ್ವಿಟಿ ಇಂಟು
ಸ್ಟಾಕ್ ಪ್ರೈಸ್ ದಟ್ ಈಸ್ ಇದು ಅದೊಂದು ಬೆಂಚ್ ಮಾರ್ಕ್ ಇರುತ್ತೆ. ಈಗ ನಿಫ್ಟಿ 50, ಸೆನ್ಸೆಕ್ಸ್ 30, ನಿಫ್ಟಿ ಇದು ಅವೆಲ್ಲ ಈ ಲಾರ್ಜ್ ಕ್ಯಾಪಲ್ಲಿ ಪ್ರಿಡಾಮಿನೆಂಟ್ಲಿ ಇರುತ್ತೆ. ಸೊ ಲಾರ್ಜ್ ಕ್ಯಾಪ್ ಏನಪ್ಪ ಅಡ್ವಾಂಟೇಜು, ಲಾರ್ಜ್ ಕ್ಯಾಪ್ ಆಲ್ರೆಡಿ ದೊಡ್ಡದಾಗಿದೆ, ಒಂದು ಸಂಸ್ಥೆ ದೊಡ್ಡದಾಗಿ ಅದು ನಿಧಾನಕ್ಕೆ ಸ್ಟಡಿಯಾಗಿ ಗ್ರೋ ಹಾಕೊಂಡು ಹೋಗುತ್ತೆ. ಸೊ ನಿಮಗೊಂದು ಸ್ಟಡಿ ರಿಟರ್ನ್ಸ್ ಕೊಡುತ್ತೆ. ಇನ್ನೊಂದು ಮಿಡ್ ಕ್ಯಾಪ್ ಅಂದರೆ ಮಿಡ್ ಸೈಜ್ ಕಂಪನೀಸು ದೊಡ್ಡ ಕಂಪನಿ ಆಗೋ ಸ್ಟೇಜಲ್ಲಿ ಇರುತ್ತೆ. ಇವತ್ತದು ಮಿಡ್ ಸೈಜ್ ಕಂಪನಿ ಮುಂದಕ್ಕೆ ದೊಡ್ಡದಾಗತ್ತೆ. ಆಮೇಲೆ ಇನ್ನೊಂದು ನೆಕ್ಸ್ಟು ಸ್ಮಾಲ್ ಕಂಪನಿ, ಸ್ಮಾಲ್ ಕ್ಯಾಪ್ ಅಂದರೆ ಬಹಳ ಚಿಕ್ಕದು ಇವತ್ತು, ಮುಂದಕ್ಕೆ ಮಿಡ್ ಆಗಿ ಇಲ್ಲ ಸ್ಟ್ರೇಟ್ ಲಾರ್ಜ್ ಕ್ಯಾಪ್. ಸೊ ಚಿಕ್ಕ ಕಂಪನಿ ನೀವು ಹಣ ಅಳವಡಿಸಿದಾಗ ಅದು ಜಾಸ್ತಿ ರಿಟರ್ನ್ ಕೊಡುತ್ತೆ, ಯಾಕೆಂದರೆ ಆ ಕಂಪನಿ ನಿಮಗೆ ಬೇಗ ಗ್ರೋ ಆಗ್ತಾ ಇರುತ್ತೆ, ನಿಮ್ಮ ರಿಟರ್ನ್ಸು ಜಾಸ್ತಿ ಇರುತ್ತೆ. ಮಿಡ್ ಸೈಜು ಅದೇ ಥರ, ಲಾರ್ಜ್ ಕ್ಯಾಪ್ ಸ್ಟಡಿ. ಸೊ ಇದು 3 ಮೇನ್ ಕ್ಯಾಟಗರಿ. ಇದಲ್ಲದೆ ನಿಮಗೆ ಸೆಕ್ಟರಲ್ ಫಂಡ್ ಅಂತ ಹೇಳ್ತೀವಿ, ಅಂದರೆ ಬರೀ ಬ್ಯಾಂಕ್ಸಲ್ಲೇ ಇನ್ವೆಸ್ಟ್ ಮಾಡೋದು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು, ಆಮೇಲೆ ಆಟೋಮೊಬೈಲು, ದೆನ್ ಫಾರ್ಮಾ, ಅವೆಲ್ಲ ಥಿಮ್ಯಾಟಿಕ್ ಫಂಡ್ಸ್ ಅಂತ. ಅದು ಹೈ ರಿಸ್ಕ್ ಹೈ ರಿಟರ್ನ್. ಇದು ಮೇನ್ ಕ್ಯಾಟಗರೀಸ್. ಓಕೆ, ನಿಮ್ಮ ಎರಡನೇ ಪ್ರಶ್ನೆ. ನಾನು ಇನ್ನೊಂದು ಪ್ರಶ್ನೆ ಕೇಳಿದೇನೆಂದರೆ, ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ರಿಟರ್ನ್ ಬರುತ್ತೆ. ಸೊ ಅದೊಂದೇ ಈ ವೆಲ್ತ್ ಕ್ರಿಯೇಷನ್ ಸಾಕಾಗುತ್ತಾ, ಅದನ್ನು ಬೇರೆಲ್ಲಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತಾ ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾಗಿ ಹೇಳೋದಿದ್ರೆ? ಸೊ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಹೇಳ್ತೀವಿ ಅಂದರೆ, ಮೇನ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ನಾವು ಫಸ್ಟೇ ಹೇಳಿದ್ವಿ ನೀವು ಲಾಂಗ್ ಟರ್ಮ್ ಆಗಿರಬೇಕು ಅಂತ. ಓಕೆ ಸೊ ಲಾಂಗ್ ಟರ್ಮ್ ಅಂದಮೇಲೆ ನಾನು ಮಧ್ಯೆ ತೆಗಿತಾ ಇದ್ರೆ ಏನರ್ಥ? ಸೊ ಸುಮಾರು ಜನ ಹೇಳ್ತಾರೆ ಇವಾಗ ಮೇಲ್ ಹೋಗ್ಬಿಟ್ಟಿದೆ, ತೆಗೆದುಬಿಟ್ಟು ಅದನ್ನೆಲ್ಲರೂ ಇಟ್ಬಿಡೋಣ, ಮತ್ತೆ ಅದು ಡೌನ್ ಆದಾಗ ಇನ್ವೆಸ್ಟ್ ಮಾಡೋದು. ಅದು ಥಿಯರಿಲಿ ಕೆಳಗೆ ಈಸಿ, ನಿಜವಾಗ್ಲೂ ಮಾಡೋದು ಕಷ್ಟ. ಸೊ ವೆಲ್ತ್ ಕ್ರಿಯೇಷನ್ ಆಗಲ್ಲ ಅಂತಾರೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಬದಲು ಏನು ಮಾಡಬೇಕು, 2 ವಿಧಾನ ಇದೆ. ಒಂದು, ನಾನು ಇನ್ವೆಸ್ಟ್ ಮಾಡೋವಾಗಲೇ ನಾನು ಈ ಬಕೆಟ್ ಮಾಡಿಬಿಡ್ತೀನಿ, ಹೈ ರಿಸ್ಕು, ಮೀಡಿಯಮ್ ರಿಸ್ಕು, ಡೆಟ್ ಫಂಡ್ ಅಂತ ಹೇಳಿದ್ನಲ್ಲ, ನನಗೆ ಏರ್ಪೇರ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅಲ್ಲೇ ಡಿವೈಡ್ ಮಾಡ್ಕೊಂಡಿರ್ಬೋದು. ಇನ್ನೊಂದು, ನಾವು ನಮ್ಮ ಕಂಪನಿಲಿ ಏನು ನಾವು ಹೇಳ್ತೀವಿ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ನಿಮಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೋ, ಈಗ ಫಾರ್ ಎಕ್ಸಾಂಪಲ್ ನನಗೆ ಮುಂದಿನ ವರ್ಷ ನನ್ನ ಮಕ್ಕಳನ್ನ ಅಬ್ರಾಡ್ ಕಳಿಸ್ಬೇಕು, ನನ್ನ ಹತ್ರ ಆಲ್ರೆಡಿ 2 ಕೋಟಿ ಇದೆ, ಚೆನ್ನಾಗಿ ಓಡ್ತಾ ಇದೆ, ನನಗೆ ಮುಂದಿನ ವರ್ಷ 1 ಕೋಟಿ ಇಲ್ಲ 50 ಲಕ್ಷ ಖರ್ಚು ಬರುತ್ತೆ ಅಂತ ನನಗೆ ಗೊತ್ತು. ಆವಾಗ ಮಾರ್ಕೆಟ್ ಮೇಲ್ ಹೋದಾಗ ತುಂಬಾ ರಿಟರ್ನ್ಸ್ ಹೈ ಇರೋವಾಗ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಹಣ ಅದನ್ನು ತೆಗೆದು ಡೆಟ್ ಫಂಡಲ್ಲಿ ಪಾರ್ಕ್ ಮಾಡಿ. ಯಾಕೆಂದರೆ ಈ ಖರ್ಚು ನಿಮಗೆ ಬಂದೇ ಬರುತ್ತೆ ಅಂತ ನಿಮಗೆ ಗೊತ್ತು. ಅದೇ ನಿಮಗಿಲ್ಲ, ನನಗೆ ಹಣದ ಅವಶ್ಯಕತೆನೇ ಇಲ್ಲ, ಇನ್ನು 10 ವರ್ಷ ಆದರೂ ನಂಗೆ ಅವಶ್ಯಕತೆ ಇಲ್ಲ ಅಂದರೆ ಈಕ್ವಿಟಿಲೇ ಇರ್ಬೋದು. ಸೊ ದೇರ್ ಇಸ್ ನೋ ಒನ್ ಆನ್ಸರ್. ಸೊ ದಟ್ ಈಸ್ ವೈ ಕಸ್ಟಮೈಸೇಷನ್ ಆಫ್ ದ ಪ್ಲಾನ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಮ್ಮಂಥವ್ರು ಈ ಬಿಸ್ನೆಸ್ ಅಲ್ಲಿ ನಿಜ. ಸೊ ಇಂಡಿವಿಜುವಲ್ ಆಗಿ ಪ್ಲಾನ್ ಒಬ್ರಿಗೊಬ್ರಿಗೆ ಅವರ ಟಾರ್ಗೆಟ್ ಬೇರೆ ಬೇರೆ ಇರುತ್ತೆ, ಅದಕ್ಕೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದೀರಾ. ಸೊ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿಯ ಕ್ಯಾಟಗರಿಗಳು ಇದೆ ಮತ್ತು ಯಾರಿಗೆ ಎಲ್ಲರೂ ಕೂಡ ಯಾವ ರೀತಿಯ ಪ್ರಾಡಕ್ಟ್ಗಳು ಇದೆ, ಕ್ಯಾಟಗರಿಗಳಿದೆ ಇತ್ಯಾದಿ ವಿಚಾರಗಳನ್ನು ಬಹಳ ಚೆನ್ನಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.